ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ನಡುವೆ ಯಾವ ಸಂಘರ್ಷದ ನಿರೀಕ್ಷೆ ಇತ್ತೋ ಅದು ಶುರುವಾಗಿ ಹೋಗಿದೆ. ಶನಿವಾರ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ಸುಮಾರು 200ಕ್ಕೂ ಹೆಚ್ಚು ಡ್ರೋನ್ ಹಾಗೂ ಮಿಸೈಲ್ಗಳ ದಾಳಿ ಮಾಡಿದೆ. ಇಷ್ಟು ದಿನ ಇಸ್ರೇಲ್ ವಿರುದ್ಧ ಹೌತಿಗಳ ಮೂಲಕ ಪ್ರಾಕ್ಸಿ ದಾಳಿ ಮಾಡಿಸ್ತಾ ಇದ್ದ ಇರಾನ್ ಮೊಟ್ಟಮೊದಲ ಬಾರಿಗೆ ಇಸ್ರೇಲ್ ಮೇಲೆ ನೇರ ದಾಳಿಗೆ ನಿಲ್ತಾ ಇದೆ. ಮತ್ತು ಮೊನ್ನೆ ಏಪ್ರಿಲ್ 1ನೇ ತಾರೀಕು ಸಿರಿಯಾದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಇದು ಪ್ರತೀಕಾರ ಅಂತ ಹೇಳಿರುವ ಇರಾನ್ ಈ ದಾಳಿಯನ್ನು ರಕ್ಷಣಾತ್ಮಕ ದಾಳಿ ಅಂತ ಬಣ್ಣಿಸಿದೆ. ಹಾಗೆ ಇರಾನ್ನ ಈ ಅಪ್ರಚೋದಿತ ದಾಳಿಯನ್ನು ಸಮರ್ಥವಾಗಿ ಎದುರಿಸೋದ್ರಲ್ಲಿ ಇಸ್ರೇಲ್ ಕೂಡ ಯಶಸ್ವಿಯಾಗಿದ್ದು, ಇರಾನ್ ಹಾರಿಸಿದ ಬಹುತೇಕ ಎಲ್ಲ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ಇಸ್ರೇಲಿನ ನೆಲಕ್ಕೆ ಪ್ರವೇಶಿಸುವ ಮೊದಲೇ ನಾವು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಹಾಗೆ ಈ ದಾಳಿ ಶುರುವಾದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ತಮ್ಮ ಸೇನಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. G7 ದೇಶಗಳ ಸಭೆಯನ್ನು ಕರೆದಿದ್ದಾರೆ. ಇಸ್ರೇಲ್ಗೆ ಬೇಕಾದ ಎಲ್ಲ ರಕ್ಷಣೆಯನ್ನು ಕೊಡುವುದಾಗಿ ತಿಳಿಸಿದ್ದಾರೆ. ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಭಾನುವಾರ ತುರ್ತು ಸಭೆಯನ್ನು ಕರೆದಿದೆ. ಒಟ್ಟಾರೆ ಈ ದಾಳಿ ಮಧ್ಯಪ್ರಾಚ್ಯದಲ್ಲಿ ಸಂಭಾವ್ಯ ಆತಂಕಕ್ಕೆ ಮತ್ತಷ್ಟು ಪೆಟ್ರೋಲ್ ಸುರಿತಾ ಇದೆ. ಹಾಗಾದರೆ ಇರಾನ್ ಮಾಡಿದ ದಾಳಿ ಹೇಗಿತ್ತು ಮತ್ತು ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಇಸ್ರೇಲ್ಗೆ ಸಾಧ್ಯವಾಗಿದ್ದು ಹೇಗೆ? ಇಸ್ರೇಲ್ ಈ ಬಾರಿ ಬಳಕೆ ಮಾಡಿದ ವಿಶೇಷ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ನ ಮೇಲೆ ಗಾಜಾದಿಂದ ಒಂದೇ ಸಮಕ್ಕೆ ರಾಕೆಟ್ ದಾಳಿ ನಡೆಯಿತು. ಒಂದೆರಡಲ್ಲ, ಸುಮಾರು 500ಕ್ಕೂ ಹೆಚ್ಚು ರಾಕೆಟ್ಗಳನ್ನು ಒಂದೇ ಸಮಕ್ಕೆ ಗಾಜಾದ ಹಮಾಸ್ ಉಗ್ರರು ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡಿದರು. ಹಾಗೆ ಬಂದ ಬಹುತೇಕ ಎಲ್ಲ ರಾಕೆಟ್ಗಳನ್ನು ಇಸ್ರೇಲ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಷ್ಕ್ರಿಯಗೊಳಿಸುವ ಮೂಲಕ ಜಗತ್ತಿನ ಗಮನವನ್ನು ಸೆಳೆಯಿತು. ಅವತ್ತು ಅಲ್ಲಿಂದ ಹಾರಿ ಬಂದದ್ದು ಶಾರ್ಟ್ ರೇಂಜ್ ಮಿಸೈಲ್ಗಳು. ಹಾಗೆ ಹಮಾಸ್ ಬಳಿ ಅಂಥ ದೊಡ್ಡ ತಂತ್ರಜ್ಞಾನ ಕೂಡ ಇಲ್ಲ. ಅವರು ಕ್ರೂಡ್ ಮೆಥಡಲ್ಲಿ ಸಿದ್ಧಪಡಿಸಿದ್ದ ರಾಕೆಟ್ಗಳು, ಹಾಗೆ ಅವರಿಗೆ ಇರಾನ್ ಸರಬರಾಜು ಮಾಡಿದ್ದ ಡ್ರೋನ್ ಮತ್ತು ಒಂದಷ್ಟು ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ಅವರಲ್ಲಿ ಬಳಕೆ ಮಾಡಿದರು. ಆದರೂ ಕೂಡ ಒಂದೇ ಬಾರಿ ನುಗ್ಗಿ ಬಂದ 500ಕ್ಕೂ ಹೆಚ್ಚು ರಾಕೆಟ್ಗಳನ್ನು ತಡೆಯೋದು ಸಣ್ಣ ಕೆಲಸ ಅಲ್ಲ. ಅದನ್ನು ಇಸ್ರೇಲ್ನ ಐರನ್ ಡೋಮ್ ಯಶಸ್ವಿಯಾಗಿ ಮಾಡಿತು. ಇನ್ನು ಇದಲ್ಲದೆ ಪಕ್ಕದ ಲೆಬನಾನ್ ಇದೆಯಲ್ಲ, ಅಲ್ಲಿಂದ ಹೆಜ್ಬುಲ್ಲಾಗಳು ಆಗಾಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಲೇ ಇರ್ತಾರೆ. ಹಮಾಸ್ಗೆ ಹೋಲಿಸಿ ನೋಡಿದರೆ ಹೆಜ್ಬುಲ್ಲಾ ಪಡೆಗಳು ತುಂಬಾನೇ ಶಕ್ತಿಶಾಲಿಯಾಗಿ ಕಾಣಿಸ್ಕೊಳ್ಳುತ್ತವೆ. ಇದು ಜಗತ್ತಿನ ಅತ್ಯಂತ ಶ್ರೀಮಂತ ಭಯೋತ್ಪಾದಕ ಸಂಘಟನೆ ಅನಿಸ್ಕೊಂಡಿದೆ. ಹಾಗೆ ಹೆಜ್ಬುಲ್ಲಾ ಅನ್ನೋದು ಕೇವಲ ಭಯೋತ್ಪಾದಕ ಸಂಘಟನೆ ಮಾತ್ರ ಅಲ್ಲ, ಲೆಬನಾನ್ ಆಡಳಿತದಲ್ಲಿ ಕೂಡ ಇವರಿಗೆ ಪಾಲುದಾರಿಕೆ ಇದೆ. ಹೀಗಾಗಿ ಇದು ರಾಜಕೀಯ ಭಯೋತ್ಪಾದಕ ಸಂಘಟನೆ ಮತ್ತು ಈ ಹೆಜ್ಬುಲ್ಲಾಗಳಿಗೆ ಕೂಡ ಆಯುಧ, ಹಣಕಾಸು ಎಲ್ಲವನ್ನು ಕೊಡೋದು ಇರಾನ್ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇಲ್ಲಿ ಹೆಜ್ಬುಲ್ಲಾಗಳನ್ನು, ಯಮನ್ ಹೌತಿಗಳನ್ನು, ಹಾಗೆ ಗಾಜಾದ ಹಮಾಸ್ ಉಗ್ರರನ್ನ ಮತ್ತು ಸಿರಿಯಾದಲ್ಲಿ ಬಶರ್ ಸರ್ಕಾರದ ಪರ ಅಮೆರಿಕ ಪಡೆಗಳ ವಿರುದ್ಧ ಹೋರಾಟ ಮಾಡ್ತಾ ಇರುವ ಇರಾನ್ ಪಡೆಗಳನ್ನು ನೋಡಿಕೊಳ್ಳೋದಕ್ಕೆ ಅಂತಲೇ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿನ ಇರಾನ್ ರಾಯಭಾರ ಕಚೇರಿಯಲ್ಲಿ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ಮುಖ್ಯಸ್ಥ ಮೊಹಮ್ಮದ್ ರೇಜಾ ಜಹೇದಿ ನೇಮಕಗೊಂಡಿದ್ದ. ಈತ ಇರಾನ್ ಮತ್ತು ಅದರ ಹೊರಗಿನ ಎಲ್ಲ ಪಡೆಗಳ ನಡುವಿನ ಕೊಂಡಿಯಂತೆ ಕೆಲಸ ಮಾಡ್ತಾ ಇದ್ದ ಸೇನಾ ಮುಖ್ಯಸ್ಥ. ಮೊನ್ನೆ ಇಸ್ರೇಲಿನ ವಿಮಾನಗಳು ಸಿರಿಯಾದ ಇರಾನ್ನ ರಾಯಭಾರ ಕಚೇರಿ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿ ಕೊಂದು ಹಾಕಿದ್ದು ಇದೇ ಮೊಹಮ್ಮದ್ ರೇಜಾ ಜಹೇದಿ ಮತ್ತು ಆತನ ಡೆಪ್ಯೂಟಿ ಮೊಹಮ್ಮದ್ ಹಾದಿ ಹಾಗೂ ಇನ್ನಿತರ ಸೇನಾ ನಾಯಕರನ್ನ. ಹೀಗಾಗಿ ಇಸ್ರೇಲ್ ವಿರುದ್ಧ ಈಗ ಇರಾನ್ ಸಿಟ್ಟಿಗೆದ್ದಿದೆ. ಈ ದಾಳಿಯನ್ನು ಇರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿ ಅಂತ ಇರಾನ್ ಭಾವಿಸ್ತಾ ಇದೆ. ಗೆಳೆಯರೆ, ಯಾವುದೇ ದೇಶದ ರಾಯಭಾರ ಕಚೇರಿ ಇರುತ್ತಲ್ವಾ, ಅದರ ಪ್ರಾಂಗಣ ಮತ್ತು ಆ ಕಚೇರಿಯ ಕಾಂಪೌಂಡ್ ಒಳಗಿನ ಅಷ್ಟೂ ಪ್ರದೇಶ ರಾಯಭಾರ ಕಚೇರಿಯನ್ನು ಹೊಂದಿದ ದೇಶದ ಸಾರ್ವಭೌಮಾಧಿಕಾರಕ್ಕೆ ಒಳಪಟ್ಟಿರುತ್ತೆ. ಅಂದರೆ ಈಗ ಅಮೆರಿಕಾದಲ್ಲಿ ಭಾರತದ ರಾಯಭಾರ ಕಚೇರಿ ಇದೆ ಅಲ್ವಾ, ಆ ಕಚೇರಿಯ ಪ್ರಾಂಗಣದಲ್ಲಿ ಅಮೆರಿಕಾದ ಕಾನೂನು ನಡೆಯೋದಿಲ್ಲ, ಅಲ್ಲಿ ನಡೆಯೋದು ಭಾರತದ ಕಾನೂನೇ. ಅಲ್ಲಿಗೆ ಅಮೆರಿಕಾದ ಅಧಿಕಾರಿಗಳು ಬರಬೇಕು ಅಂದರೂ ಕೂಡ ಭಾರತದ ಅನುಮತಿಯನ್ನು ತಗೊಂಡೇ ಬರಬೇಕಾಗುತ್ತೆ. ಯಾಕೆಂದರೆ ಆ ಕಚೇರಿಯ ಪ್ರದೇಶವನ್ನು ಭಾರತಕ್ಕೆ ಸೇರಿದ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಅದು ಭಾರತದ ಸಾರ್ವಭೌಮತ್ವಕ್ಕೆ ಒಳಪಟ್ಟ ಪ್ರದೇಶ ಆಗಿರುತ್ತೆ. ಹೀಗಾಗಿನೇ ಡಮಾಸ್ಕಸ್ನಲ್ಲಿನ ಇರಾನ್ ರಾಯಭಾರ ಕಚೇರಿ ಮೇಲಿನ ದಾಳಿಯನ್ನು ಇರಾನ್ ತನ್ನದೇ ನೆಲದ ಮೇಲೆ ನಡೆದ ನೇರ ದಾಳಿ ಅಂತ ಭಾವಿಸ್ತಾ ಇದೆ ಮತ್ತು ಅದಕ್ಕೆ ಪ್ರತೀಕಾರವನ್ನು ಹೇಳೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಇನ್ನು ಇದೇ ಕಾರಣದಿಂದಲೇ ಇಸ್ರೇಲ್ ಇದುವರೆಗೆ ಆ ದಾಳಿಯ ಜವಾಬ್ದಾರಿಯನ್ನು ಹೊತ್ತಿಲ್ಲ ಮತ್ತು ಆ ದಾಳಿ ಮಾಡಿದ್ದು ನಾವೇ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಹೋಗಿಲ್ಲ. ಆ ದಾಳಿಯಿಂದ ಅಂತರವನ್ನು ಇಸ್ರೇಲ್ ಕಾಪಾಡಿಕೊಂಡು ಬರ್ತಾ ಇದೆ. ಇನ್ನು ಇಲ್ಲಿ ಇಸ್ರೇಲ್ ಹೇಳಿ ಬಿಡಲಿ, ಆ ದಾಳಿಯ ಹಿಂದಿರುವುದು
ಅನ್ನೋದು ಇಸ್ರೇಲಿ ಅನ್ನೋದು ಇರಾನ್ಗೆ ಗೊತ್ತಿದೆ. ಹೀಗಾಗಿ ಅವರು ಇರಾನ್ ವಿರುದ್ಧದ ದಾಳಿಯ ಬಗ್ಗೆ ಕಳೆದ 12 ದಿನಗಳಿಂದ ಕೂಡ ಮಾತಾಡ್ತಾ ಇದ್ದಾರೆ. ನೀವು ಇದರಿಂದ ದೂರ ಇರಿ ಅಂತ ಇರಾನ್ ಅಮೆರಿಕಾಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲ ಅಂತ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖೋಮೇನಿ ಅಬ್ಬರಿಸಿದ್ದ. ಹೀಗಾಗಿ ಇಸ್ರೇಲ್ ಕೂಡ ಇಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ತಾ ಬಂದಿತ್ತು. ಕಳೆದ ಶುಕ್ರವಾರವೇ ಈ ದಾಳಿ ನಡೆಯಬಹುದು ಅಂತ ಊಹೆ ಮಾಡಲಾಗಿತ್ತು. ಆದರೆ ಇರಾನ್ ಸಾಕಷ್ಟು ಯೋಚಿಸಿದ ನಂತರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಶನಿವಾರ ರಾತ್ರಿ ದಾಳಿಗೆ ಇಳಿದಿದೆ. ಶನಿವಾರ ಇಸ್ರೇಲ್ನಲ್ಲಿ ಮಿಸೈಲ್ ಅಲರ್ಟ್ ಸೈರನ್ನುಗಳು ಮೊಳಗಿವೆ. ಆ ನಂತರ ಅಲ್ಲಿನ ಆಕಾಶ ಬೆಂಕಿಯುಗಳೋದಕ್ಕೆ ಶುರು ಮಾಡಿದೆ. ಇಡೀ ಆಕಾಶಕ್ಕೆ ಬೆಂಕಿ ಬಿದ್ದಿದೆಯೇನೋ ಅನ್ನೋ ಹಾಗೆ ಅಲ್ಲಿ ಮಿಸೈಲುಗಳು ಧಗಧಗಿಸೋದಕ್ಕೆ ಶುರು ಮಾಡಿವೆ. ಇರಾನ್ ಕಡೆಯಿಂದ ಒಂದೇ ಸಮಕ್ಕೆ ಹಾರಿ ಬಂದ ಸುಮಾರು 200 ಕಿಲ್ಲರ್ ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್, ಅಮೆರಿಕ ಹಾಗೂ ಬ್ರಿಟನ್ ಪಡೆಗಳು ನಿಷ್ಕ್ರಿಯಗೊಳಿಸೋದಕ್ಕಲ್ಲಿ ನಿಂತಿವೆ. ಗೆಳೆಯರೆ, ಇಲ್ಲಿ ಬಾರಿ ಇಸ್ರೇಲ್ ಐರನ್ ಡೋಮ್ಗಳ ಜೊತೆಗೆ ತನ್ನ ಇನ್ನೂ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಕೆ ಮಾಡಿದೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇದು ಇಸ್ರೇಲಿನ 4 ಹಂತಗಳ ಏರ್ ಡಿಫೆನ್ಸ್ ವ್ಯವಸ್ಥೆ. ಇಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ಗಳು, ರಾಕೆಟ್ಗಳು, ಡ್ರೋನ್ಗಳನ್ನು ಎದುರಿಸೋದಕ್ಕೆ ಇಸ್ರೇಲ್ ಐರನ್ ಡೂಮ್ ಅನ್ನು ಬಳಕೆ ಮಾಡುತ್ತೆ. ಹಾಗೆ ಮೀಡಿಯಂ ರೇಂಜ್ ಮಿಸೈಲ್ಗಳನ್ನು ಡೇವಿಡ್ ಸ್ಲಿಂಗ್ ಮೂಲಕ ಎದುರಿಸುತ್ತೆ. ಇದು ಮೀಡಿಯಂ ಹಾಗೂ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿದೆ. ಹಾಗೆ ಲಾಂಗ್ ರೇಂಜ್ ಮಿಸೈಲ್ಗಳಿಗಾಗಿ 3ನೇ ಹಂತದಲ್ಲಿ ಆರೋ ಹೆಸರಿನ ಏರ್ ಡಿಫೆನ್ಸ್ ಸಿಸ್ಟಮ್ನ ವ್ಯವಸ್ಥೆ ಇದೆ. ಈ ಆರೋ ಕೂಡ 3 ಹಂತಗಳಲ್ಲಿ ಅಭಿವೃದ್ಧಿಗೊಂಡಿದೆ. ಇದನ್ನು ಆರೋ 1, ಆರೋ 2 ಮತ್ತು ಆರೋ 3 ಅಂತ ಹೇಳ್ತಾರೆ. ಈ ಆರೋ 3 ಅನ್ನೋದು ಬಾಲಿಸ್ಟಿಕ್ ಮಿಸೈಲ್ಗಳನ್ನು ಎದುರಿಸುವ ಕ್ಷಮತೆಯನ್ನು ಹೊಂದಿದ್ದು, ಇದು ಇಸ್ರೇಲ್ನ ಅತ್ಯಾಧುನಿಕ ಹಾಗೂ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಶನಿವಾರ ಇರಾನ್ ಕಡೆಯಿಂದ ಬಂದ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಸಮರ್ಥವಾಗಿ ಎದುರಿಸಿದ್ದು ಇದೇ ಆರೋ ಡಿಫೆನ್ಸ್ ಸಿಸ್ಟಮ್. ಇದನ್ನು ಇಸ್ರೇಲ್ ಮೊಟ್ಟಮೊದಲ ಬಾರಿಗೆ 1980ರಲ್ಲಿ ಸಿದ್ಧಪಡಿಸಿತು. ಇದು ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ನಿರ್ಮಾಣ ಮಾಡಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್. ಆನಂತರ 1990ರಲ್ಲಿ ಇದನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲಾಯಿತು. 2000ರಲ್ಲಿ ಇದರ ಆಧುನಿಕ ವರ್ಷನ್ ಆರೋ 2 ಇಸ್ರೇಲ್ನ ಸೇನೆಗೆ ಸೇರ್ಪಡೆ ಆಯಿತು. ಈ ಆರೋ 2 ನಂತರ ಇಸ್ರೇಲ್ ಅದರ ಇನ್ನೂ ಒಂದು ಅಡ್ವಾನ್ಸ್ಡ್ ವರ್ಷನ್ ಆರೋ 3 ಅನ್ನು ಸಿದ್ಧಪಡಿಸಿದೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಎಕ್ಸೋ ಅಟ್ಮಾಸ್ಫಿಯರಲ್ಲಿ, ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಆಗಿ ಅದು ಅಟ್ಮಾಸ್ಫಿಯರ್ಗೆ ಹೋಗಿ ಅಲ್ಲಿಂದ ಗುರಿಯತ್ತ ನುಗ್ಗುವ ಮೊದಲೇ ಅದನ್ನು ಅಟ್ಮಾಸ್ಫಿಯರ್ನ ಹೊರಭಾಗದಲ್ಲೇ ಹೊಡೆದು ಉರುಳಿಸಬಲ್ಲ ಶಕ್ತಿಯನ್ನು ಈ ಆರೋ 3 ಹೊಂದಿದೆ. ಇದು ಅತ್ಯಂತ ಬಲಿಷ್ಠ ರಡಾರ್ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಸುಮಾರು 2400 ಕಿಲೋಮೀಟರ್ಗಳ ದೂರದಲ್ಲೇ ಟಾರ್ಗೆಟನ್ನು ಈ ರಡಾರ್ಗಳು ಗುರುತಿಸುತ್ತವೆ. ಆ ನಂತರ ಅದರ ಮಾಹಿತಿಯನ್ನು ಕಂಟ್ರೋಲ್ ರೂಮ್ಗೆ ತಕ್ಷಣ ತಲುಪಿಸುತ್ತವೆ. ಟಾರ್ಗೆಟ್ನ ಟ್ರೆಜೆಕ್ಟರಿ, ಸ್ಪೀಡು, ಅದು ಯಾವ ಗುರಿಯನ್ನು ತಲುಪಲಿದೆ ಅನ್ನೋ ಮಾಹಿತಿಯನ್ನು ಕೂಡ ಈ ರಡಾರ್ಗಳು ಕಂಟ್ರೋಲ್ ರೂಮ್ಗೆ ಕಳುಹಿಸಿಕೊಡುತ್ತವೆ. ತಕ್ಷಣ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಟಿಕಲ್ ಆಗಿ ಮಿಸೈಲನ್ನು ಲಾಂಚ್ ಮಾಡುತ್ತೆ. ಇದರಲ್ಲಿ 2 ಸ್ಫೋಟಕಗಳಿರುತ್ತವೆ. ಮೊದಲನೆಯದು ಕಿಲ್ ವೆಹಿಕಲ್. ಇದು ಶತ್ರು ಮಿಸೈಲನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತೆ. ಇಲ್ಲಿ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಅಕ್ಯುರೇಟ್ ಅಂದರೆ ಎಲ್ಲೂ ಕೂಡ ಅದು 2ನೇ ಚಾನ್ಸ್ ತಗೊಳ್ಳೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಗುರಿಯನ್ನು ಈ ಕಿಲ್ ವೆಹಿಕಲ್ ಹೊಡೆದು ಮುಗಿಸುತ್ತೆ. ಅಕಸ್ಮಾತ್ ಅದು ಸಾಧ್ಯವಾಗಲಿಲ್ಲ, ಗುರಿ ಮಿಸ್ ಆಯಿತು ಅಂತ ಇಟ್ಕೊಳ್ಳಿ, ತಕ್ಷಣ ಅದರಲ್ಲಿನ ಫ್ರಾಗ್ಮೆಂಟೇಷನ್ ವಾರ್ ಹೆಡ್ ಸ್ಫೋಟಗೊಳ್ಳುತ್ತೆ. ಅದು ಸುಮಾರು 40 ಮೀಟರ್ ಅಂದರೆ ಸರಿಸುಮಾರು 120 ಅಡಿಗಳಷ್ಟು ವ್ಯಾಪ್ತಿಯನ್ನು ಆವರಿಸೋದ್ರಿಂದ ಇಲ್ಲಿ ಶತ್ರು ಮಿಸೈಲ್ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅದು ಅಲ್ಲಿ ನಾಶ ಆಗಲೇಬೇಕು. ಇನ್ನು ಈ ಆರೋ 3 ರಾಕೆಟ್ಗಳು ಮ್ಯಾಕ್ 9 ಸ್ಪೀಡನ್ನು ಹೊಂದಿವೆ ಅಂತ ಹೇಳಲಾಗುತ್ತೆ. ಈ ಆರೋ 3 ಅನ್ನೋದು ಇಸ್ರೇಲ್ ಸೇನೆಯನ್ನು ಸೇರ್ಪಡೆಯಾಗಿದ್ದು 2015ರಲ್ಲಿ. ಕಳೆದ ವರ್ಷ ಇಸ್ರೇಲ್ ಮೇಲೆ ಯಮನ್ನ ಹೌತಿಗಳು ಹಾರಿಸಿದ ಮಿಸೈಲನ್ನು ರೆಡ್ ಸಿ ಮೇಲೆ ನಾಶ ಮಾಡಿದ್ದು ಕೂಡ ಇದೇ ಆರೋ 3. ಇದನ್ನು ಅಮೆರಿಕದ ಪ್ಯಾಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ, ರಷ್ಯಾದ S-500ಗೆ ಹೋಲಿಕೆ ಮಾಡೋದಿದೆ. ಇದರ ನಿರ್ಮಾಣಕ್ಕೆ ಅಮೆರಿಕ ಸುಮಾರು $3.7 ಬಿಲಿಯನ್ ಅಂದರೆ $3.7 ಶತಕೋಟಿ ಡಾಲರ್ಗಳಷ್ಟು ಸಹಾಯವನ್ನು ಇಸ್ರೇಲ್ಗೆ ಕೊಟ್ಟಿದೆ. ಇಸ್ರೇಲ್ನ ಈ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಇರಾನ್ ದಾಳಿಯ ವಿರುದ್ಧ ಕೆಲಸ ಮಾಡ್ತಾ ಇದೆ. ಈ ಆರೋ 3 ಸೇರಿದ ಹಾಗೆ ತನ್ನ ಎಲ್ಲ ಮಿಸೈಲ್ಗಳನ್ನು ಇಸ್ರೇಲ್ ಸಿದ್ಧಪಡಿಸಿಟ್ಟುಕೊಂಡಿದೆ. ಜೊತೆಗೆ ಅಮೆರಿಕ ಹಾಗೂ ಬ್ರಿಟನ್ಗಳು ಕೂಡ ತಮ್ಮ ಯುದ್ಧ ನೌಕೆಗಳನ್ನು ಇಸ್ರೇಲ್ನ ರಕ್ಷಣೆಗೆ ನಿಲ್ಲಿಸಿವೆ. ಹೀಗಾಗಿ ಸದ್ಯಕ್ಕೆ ಇರಾನಿನ ದಾಳಿಯನ್ನು ಇಸ್ರೇಲ್ ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ. ಅಲ್ಲಿ ಅಂಥ ಯಾವ ದೊಡ್ಡ ಪ್ರಮಾಣದ ನಷ್ಟ ಕೂಡ ಆಗಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಆದರೆ ಈ ಸಂಘರ್ಷ ಹೀಗೆ ಮುಂದುವರೆದರೆ ಮಧ್ಯಪ್ರಾಚ್ಯವನ್ನು ಇದು ಉದ್ವಿಗ್ನಗೊಳಿಸುತ್ತೆ ಮತ್ತು ಇಡೀ ಜಗತ್ತಿನ ಮೇಲೆ ಖಂಡಿತ ಇದರ ಪರಿಣಾಮ ಉಂಟಾಗುತ್ತೆ. ಹೀಗಾಗಿನೇ 2 ದೇಶಗಳು
ರಾಜತಾಂತ್ರಿಕ ಮಾರ್ಗದಿಂದ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಅಂತ ಭಾರತ ಹೇಳ್ತಾ ಇದೆ. ಹಾಗೆ ಈ ಎರಡೂ ದೇಶಗಳ ರಾಜತಾಂತ್ರಿಕ ಕಚೇರಿಗಳು ಅಲ್ಲಿನ ಭಾರತೀಯರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ, ಅವರಿಗೆ ಬೇಕಾದ ಯಾವುದೇ ಸಹಾಯ ಅಲ್ಲಿ ಸಿಗುವ ಹಾಗೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಭಾರತ ಹೇಳ್ಕೊಂಡಿದೆ. ಇನ್ನು ಇರಾನ್ನ ಜನ ಇಸ್ರೇಲ್ ಮಾಡಬಹುದಾದ ದಾಳಿಯ ಕಾರಣಕ್ಕೆ ಆತಂಕಗೊಂಡಿದ್ದಾರೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು, ನಿನ್ನೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇಸ್ರೇಲ್ ಜೊತೆ ನಂಟು ಹೊಂದಿದೆ ಅನ್ನಲಾದ ಸರಕು ಸಾಗಾಣಿಕೆಯ ಹಡಗೊಂದನ್ನು ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 17 ಭಾರತೀಯ ನಾವಿಕರಿದ್ದು ಅವರ ಬಿಡುಗಡೆಗೆ, ಅವರ ಸುರಕ್ಷತೆಗೆ ಬೇಕಾದ ಕ್ರಮಗಳನ್ನು ಭಾರತ ಕೈಗೊಳ್ತಾ ಇದೆ. ಆ ನಿಟ್ಟಲ್ಲಿ ಇರಾನಿನ ಅಧಿಕಾರಿಗಳ ಜೊತೆ ಭಾರತ ಮಾತುಕತೆಯನ್ನು ಕೂಡ ಮಾಡ್ತಾ ಇದೆ. ನಮ್ಮ ಪ್ರಜೆಗಳ ರಕ್ಷಣೆಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ ಎರಡೂ ಕೂಡ ಭಾರತದ ಮಿತ್ರ ದೇಶಗಳೇ. ಹೀಗಾಗಿ ಈ ಸಂಘರ್ಷ ಭಾರತದ ಪಾಲಿಗೆ ಒಂದಷ್ಟು ರಾಜತಾಂತ್ರಿಕ ಇಕ್ಕಟ್ಟುಗಳನ್ನು ತಂದಿಡುತ್ತೆ ಅನ್ನೋದು ಖಂಡಿತ ಸುಳ್ಳಲ್ಲ. ಇದು ಗೆಳೆಯರೆ ಮಧ್ಯಪ್ರಾಚ್ಯದಲ್ಲಿ ಶುರುವಾದ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.